ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್. 18 ಇಂಚಿಗೊಂದು ಸಾಲ, 8 ಇಂಚಿಗೊಂದು ಕಾಳ, ಎಕರೆಕ 40 ಕ್ವಿಂಟಲ್ ಗೊಂಜಾಳ. ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ರೈತ ಬಾಂಧವರೇ, ನಾವು ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಎಕರೆಕ 40 ಕ್ವಿಂಟಲ್ ಗೊಂಜಾಳ ಹೆಂಗೆ ತೆಗೆದು ಇಳುವರಿ ಎಂಬುದ್ರ ಬಗ್ಗೆ ಈ ವಿಡಿಯೋ ಮಾಡಾಕತ್ತೀನಿ. ಇಲ್ಲಿ ನೋಡ್ರಿ, ಗೊಂಜಾಳ ಹಚ್ಚಾಕತ್ತಾರ, ನೀವು ನೋಡ್ಕೋಬಹುದು. ಈಗ ನೋಡ್ರಿ, ಗೊಂಜಾಳನ ಈ ರೀತಿ ಯಾಕೆ ಹಚ್ಚಬೇಕು, ಇದಕ್ಕೆ ಬೀಜ ಯಾವ ರೀತಿ ಹಚ್ಕೋಬೇಕು, ನೀರಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಮತ್ತು ಇದಕ್ಕೆ ಸೈನಿಕ ಹುಳದ ಕಾಟ ಇರುತ್ತೆ, ಅದೆಲ್ಲ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಮತ್ತು ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಎಂಬುದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ರೀ. ಹಂಗೆ 40 ಕ್ವಿಂಟಲ್ ಇಳುವರಿ ಹೆಂಗೆ ತೆಗಿಬೇಕು ಅದ್ರ ಬಗ್ಗೆನೂ ಸಂಪೂರ್ಣ ಈ ವಿಡಿಯೋದಾಗ ನಿಮಗೆ ಮಾಹಿತಿ ಕೊಡ್ತೀನಿ ರೀ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡ್ರಿ, ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ, ಸಂಪೂರ್ಣವಾದ ಮಾಹಿತಿ ನಿಮ್ಗೆ ದೊರೀತೈತ್ರಿ. ಮೆಕ್ಕೆಜೋಳ ಬಿತ್ತನೆ ಮಾಡಬೇಕಾದರೆ ಬೀಜ ಯಾವ್ದು ಹಾಕಬೇಕು ಎಂಬುದು ಅತಿ ಮುಖ್ಯವಾಗಿರುವಂಥ ಅಂಶ. ಈಗ ನೋಡಿ, ನಿಮ್ಮ ಭೂಮಿಗೆ ಯಾವುದು ನಿಮಗೆ ಚಲೋ ಅನ್ಸುತ್ತೆ ಅದೇ ಬೀಜ ಹಾಕ್ರಿ. ಇದೇ ಕಂಪ್ನಿದು ಬೀಜ ಹಾಕ್ರಿ ಅಂತ ನಾ ಯಾವ ಕಂಪ್ನಿದು ಹೇಳಕ್ ಹೋಗಲ್ಲ. ಯಾಕಂದ್ರೆ ನಿಮಗೆ ಯಾವ್ದು ಚಲೋ ಅನ್ನಿಸ್ತೈತಿ ಆ ಬೀಜ ಹಾಕ್ರಿ. ಒಂದು 10-15 ಕಂಪ್ನಿ ಬೀಜಗಳು ಅದಾವ್ರಿ ಇಲ್ಲಿ, ಹೈಬ್ರಿಡ್ ಬೀಜಗಳು ನಮ್ಮ ಕಡೆ ಸಿಗುವಂಥದ್ದು. ಈಗ ಸ್ಯಾಂಡೋಜ್ ಆಗಿರ್ಬೋದು, ಕಾರ್ಗಿಲ್ ಗೋಲ್ಡ್ ಆಗಿರ್ಬೋದು, CP ಆಗಿರ್ಬೋದು, PAC ಆಗಿರ್ಬೋದು, ಗಂಗಾ ಕಾವೇರಿ ಆಗಿರ್ಬೋದು, ಬರೀ ಕಾವೇರಿ ಆಗಿರ್ಬೋದು, ಇನ್ನ ಭಾಳ ವೆರೈಟಿ ಅದಾವ್ರಿ. ನೀವು 10-15 ವೆರೈಟಿ ಅದಾವು, ಆಲ್ರೆಡಿ ಅಂಗಡಿ ಒಳಗೂ ಸಿಗ್ತಾವು. ನಿಮಗೆ ಯಾವ್ದು ಚಲೋ ಅನ್ನಿಸ್ತೈತಿ ಅದು ಬೀಜ ಹಾಕ್ರಿ. ಇದೇ ಬೀಜ ಹಾಕ್ರಿ ಅಂತ ನಿಮಗೆ ನಾ ಹೇಳಲ್ಲ. ಆದ್ರೆ ಎಕರೆಕ್ಕೆ ಒಟ್ಟು ನೀರಾವರಿ ಮತ್ತು ಒಣ ಬೇಸಾಯ ಅದು ಒಂದು ಕೇಳ್ಕೊರಿ. ನಿಮ್ದು ನೀರಾವರಿಗೆ ನೀವು ಏನಾರು ಹಾಕೋರಿದ್ರೆ ಅಂಗಡಿ ಒಳಗೆ ಸ್ವಲ್ಪ ವಿಚಾರ ಮಾಡಿ ನೀರಾವರಿಗೆ ಯಾವ್ದು ಬೀಜ ಚಲೋ ಬರ್ತೈತಿ ಆ ಬೀಜ ಕೇಳ್ಕೊಂಡ ತಗೊಂಡು ಬರ್ರಿ. ಒಣ ಬೇಸಾಯದಾಗ ಹಾಕೋರಿದ್ರ ಒಣ ಬೇಸಾಯಕ್ಕೆ ಯಾವ್ದು ಸೂಕ್ತ ತಳಿ ಐತಿ ಆ ತಳಿ ಬೀಜ ತಗೊಂಡು ಬಂದ ನೀವು ನಾಟಿ ಮಾಡಿ. ಈಗ ನೋಡ್ರಿ, ನಾ ಹಾಕಾಕತ್ತಿರುವಂಥ ಬೀಜ 7 ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಅವರ ಬಾದಶಾ ಈ ಬೀಜ ಹಾಕೊಳಕತ್ತೀನಿ ನೋಡ್ರಿ. ಈ ಬೀಜನ ನಾ ಹಾಕೊಳಕತ್ತೀನಿ. ಈ ಬೀಜ ಸುಮಾರು ನಾನು 2-3 ವರ್ಷದಿಂದ ಹಾಕೊಳಕತ್ತೀನಿ. ಇದು ನನಗೆ ಚಲೋ ಅನಿಸೈತಿ, ಅದಕ್ಕೆ ನಾ ಈ ಬೀಜವನ್ನು ಹಾಕ್ಕೊಂಡಿನ್ರಿ. ನಿಮಗೆ ಯಾವುದು ಚಲೋ ಅನಿಸ್ತೈತಿ ನೀವು ಅದನ್ನು ಹಾಕೋರಿ. ಈ ದೊಡ್ಡ ಟ್ಯಾಕ್ಟ್ರಲ್ಲೇ ಇದಕ್ಕೆ ಮಡಕಿ ಹೊಡೆದ ಹಿಂದ ಆಳುಗಳಿಗೆ ಹಚ್ಚಿ ಪದ್ದಸರಿ ಮೆಕ್ಕೆಜೋಳ ಊರ್ಕೊಂಡಿವ್ರಿ. ಈಗ ನೋಡ್ರಿ, ಸಣ್ಣ ಟ್ಯಾಕ್ಟ್ರಲ್ಲೇ ಹರಗಸಾಕತ್ತೀವ್ರಿ. ಆ್ಯಕ್ಚುಲಿ ಎತ್ಗೊಳ್ಳೆ ಹರಗಸ್ಬೇಕ್ರಿ. ನನ್ನ ಟೈಮಿಗೆ ಎತ್ಗಳು ಸಿಕ್ಕಿಲ್ರಿ, ಯಾಕಂದ್ರೆ ಮಳೆ ಒಂದು ಓಡಾಡಕತ್ತೈತಿ. ಹಂಗಾಗಿ ನಾ ಸಣ್ಣ ಟ್ಯಾಕ್ಟರ್ ತಂದ ಅದಕ್ಕೆ ದೊಡ್ಡ ಕುಂಟಿ ಜೋಡಿಸಿವ್ರಿ, ಹಿಂದ ಕಟ್ಗಿ ದಿಂಡ, ಅದ್ರಲ್ಲೇ ಹರಗಸಾಕತ್ತೀವಿ ನೋಡ್ರಿ. ಹಿಂಗೆ ನೀವು ನೋಡ್ರಿ, ನಿಮಗೆ ಎತ್ಗಳು ಸಿಕ್ಕು ಅಂದ್ರೆ ಭಾರಿ ಚಂದ್ರಿ. ಎತ್ಗಳು ಅಕಸ್ಮಾತ್ ಸಿಗ್ಲಿಕ್ಕಂದ್ರೆ ಹಿಂಗೆ ಸಣ್ಣ ಟ್ಯಾಕ್ಟರ್ಲೆ ಹರಗಿಸ್ಕೋರಿ, ಚಲೋ ಆಕೈತಿ. ಈ ರೀತಿ ನೋಡ್ರಿ ಬೀಜ ಹಚ್ಕೊಳ್ಳೋದು ನೋಡ್ರಿ. ಮೆಕ್ಕೆಜೋಳ ಮಡಕಿ ಸಾಲ್ನಾಗ ಯಾಕೆ ಹಾಕೋಬೇಕಂತ ಇವಾಗ ನಿಮಗೆ ಹೇಳ್ತೀನಿ ನೋಡ್ರಿ. ಮೆಕ್ಕೆಜೋಳ ಮಡಕಿ ಸಾಲ್ನಾಗ ಹಾಕೊಳ್ಳೋದ್ರಿಂದ ಪ್ರಾಫಿಟ್ ಏನೈತಂದ್ರ ಹಿಂಗೆ ಒಟ್ಟು ಡಬಲ್ ಬೀಳಲ್ರಿ, ಒಂದೊಂದ ಬೀಳ್ತಾವ ನೋಡ್ರಿ. ಈಗ ಇಲ್ಲಿ ಹಾಕಾಕತ್ತಾರ ನೋಡ್ರಿ, ಒಂದೊಂದ ಕಾಳು ಹಾಕಾಕತ್ತಾರ. 2 ಕಾಳು ಬಿತ್ತು ಅಂದ್ರ ಇನ್ನೊಂದು ಹಾಕೊಂಡು ಬಿಡ್ತಾರೆ. ಅದೇ ನಾವು ಟ್ಯಾಕ್ಟರ್ದಾಗ ಬಿತ್ತನೆ ಮಾಡಿದ್ರ, ಟ್ಯಾಕ್ಟರ್ ಏನ್ರಿ ಒಂದೊಂದು ಜಾಗದಾಗ 2 ಹೋಗೋದು ಬಿಡ್ತೈತಿ, ಒಂದೊಂದು ಜಾಗದಾಗ 2 ಫುಟಿಗೆ ಒಂದು ಹೋಗೋದು ಬಿಡ್ತೈತಿ. ಇದರಿಂದ ಇಳುವರಿ ಮಾತ್ರ ಭಾಳ ಕುಂಠಿತ ಆಗ್ತೈತ್ರಿ. ಅದಕ್ಕೆ ಹೇಳೋದ್ರಿ, ರೊಕ್ಕ ಹೋದ್ರೆ ಹೋಗೋಲಾಕ್ರಿ, ಮಡಕಿ ಸಾಲ್ನಾಗ ಆಳು ಹಚ್ಕೊಂಡು ಸ್ವಲ್ಪ ಹೆಚ್ಚು ರೊಕ್ಕ ಹೋಗೋಲಾಕ ಮಡಕಿ ಸಾಲ್ನಾಗ ಒಟ್ಟು ಗೊಂಜಾಳ ಹಾಕ್ಬೇಕು ನೋಡ್ರಿ. ಇಲ್ಲಿಗ ಹಾಕಾಗತ್ತಾರ ನೋಡ್ರಿ, 8 ಇಂಚಿಗೆ ಒಂದು ಕಾಳು ಬೀಳಾಕತ್ತೇವ ನೋಡ್ರಿ. ಇಲ್ಲಿ ಈಗ ನೋಡ್ರಿ, ಹಿಂಗೆ ಹಾಕಾಕತ್ತಾರ, ಡಬಲ್ ಅಂತರೂ ಬೀಳಲ್ಲ, ಒಂದೊಂದ ಕಾಳು ಇಲ್ಲಿ ನೋಡ್ರಿ. ಇಲ್ಲಿ ಈಗ ಡಬಲ್ ಬಿದ್ರೆ ಹಿಂಗೆ ಎತ್ತಿ ಹಾಕೊಳಕತ್ತಾರ ನೋಡ್ರಿ. ಅದಕ್ಕೆ ಹೇಳೋದ್ರಿ, ಬಿತ್ತನೆ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಮಡಕಿ ಸಾಲ್ನಾಗ ಹಾಕ್ರಿ ಅಂದ್ರೆ ನೀವು 40 ಕ್ವಿಂಟಲ್ ಇಳುವರಿ ತಕ್ಕೋತೀರಿ. ಇಲ್ಲಿ ಕಾಳುಗಳು ನೋಡ್ರಿ ಕರೆಕ್ಟ್ ಬೀಳಾಕತ್ತೇವು, ನೋಡ್ಬೋದು. ಈ ರೀತಿ ಹಚ್ಕೋಬೇಕ್ರಿ ಮೆಕ್ಕೆಜೋಳ. ಒಟ್ಟು ಬಿತ್ತನೆ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ನೋಡ್ರಿ, 1 ಎಕರೆಗೆ ಈ ರೀತಿ ಹಚ್ಕೊಂಡ್ರ 9ರಿಂದ 10 kg ಮಟ ಬೀಜ ಹೊಕ್ಕೈತಿ ನೋಡ್ರಿ. ಇದು ಇಷ್ಟು ಬೀಜ ಬೀಳತೈತ್ರಿ.
ಅಕಸ್ಮಾತ್ ಬಿತ್ತನೆ ಮಾಡೋದಾದ್ರೆ ಅದು ನೋಡ್ರಿ ಹಣ್ಣಿಗೇರಿ ಕೂರಿಗೆ ಒಳಗೆ ಬಿತ್ತನೆ ಮಾಡ್ತಾರೆ. ಇನ್ನ ಬೇರೆ ಬೇರೆ ಕೂರಿಗಳು ಅದಾವ, ಅದ್ರಾಗೆಲ್ಲ ಬಿತ್ತನೆ ಮಾಡ್ತಾರ್ರಿ. ಹಿಂಗೆ ಬಿತ್ತನೆ ಮಾಡೋದ್ರಿಂದ ಒಂದೊಂದು ತವಲಿ ಏನು ಆಕೈತಿ ಪ್ರಾಬ್ಲಮ್ ಅಂತಂದ್ರೆ, ಬಿತ್ತನೆ ಮಾಡಿದ ಹೊಲ ಕೂಡ ನಿಮಗೆ ನಾನು ತೋರಿಸ್ತೀನಿ ರೀ ನೆಕ್ಸ್ಟ್ ವಿಡಿಯೋದಾಗ. ಒಂದು ಐತಿ ಇಲ್ಲಿ ಒಂದೊಂದು ಜಾಗದಾಗ ಎರಡೆರಡು ಕಾಳು ಬಿಡ್ತಾವ್ರಿ. ಕಾಳುಗಳು ಸೈಜ್ ಕರೆಕ್ಟ್ ಬರಾಕತ್ತಿಲ್ರಿ. ಈಗ ಕೂರಿಗೆ ಮಾಡೋರ್ದೇನು ತಪ್ಪಿಲ್ಲಿದು. ಈಗ ಬೀಜ ಉತ್ಪಾದನೆ ಏನು ಮಾಡಾಕತ್ತಾರಲ್ಲ, ಕಾಳುಗಳ ಸೈಜ್ ಚೆನ್ನಾಗಿ ಬರ್ತಾ ಇಲ್ರಿ. ದೊಡ್ಡ ಸಣ್ಣ ಕಾಳು ಬರಾಕತ್ತೇವು. ಆದ್ರಿಂದ ಒಂದೊಂದ್ಸಲ ಎರಡೆರಡು ಕಾಳು ತೊಗೊಂಡು ಒಗದು ಬಿಡ್ತೈತಿ, ಒಂದೊಂದ್ಸಲ ಎಂಟಿನೂ ಬಂದು ಬಿಡ್ತೈತಿ ತೋಟ ಕಾಳು ಇತ್ತಂದ್ರೆ. ಆದ್ರಿಂದ ರೈತರು ನಾವೀಗ ಹುಷಾರಾಗಿ ಒಳ್ಳೆ ಇಳುವರಿ ಬೇಕಂತಂದ್ರೆ ಹಿಂಗೆ ಮಡಕಿ ಸಾಲಿನಾಗ ಒಟ್ಟ ಗೊಂಜಾಳ ಹಚ್ಕೋಬೇಕು ನೋಡ್ರಿ. ಬಿತ್ತನೆ ಮಾಡೋದು ಮಾಡಕ್ಕೆ ಹೋಗ್ಬೇಡ್ರಿ, ಮಡಕಿ ಸಾಲಿನಾಗ ಹಚ್ಕೋರಿ. ಇಲ್ಲಿ ನೋಡ್ರಿ ಆದ್ರೆ ಕರೆಕ್ಟಾಗಿ ಹೆಂಗೆ ಒಟ್ಟಾಗ್ತಾರೆ ನೋಡ್ರಿ. ನೀವು ನೋಡ್ಬೋದ್ರಿ ಒಂದೊಂದು ಕಾಳು ರೀ. ಎರಡು ಕಾಳು ಅಂತೂ ಬಿಡಕ್ಕೆ ಸಾಧ್ಯನೇ ಇಲ್ರಿ. ಎರಡು ಕಾಳು ಏನಾರು ಬಿತ್ತು ಅಂದ್ರೆ ಎತ್ತಿ ಮುಂದೆ ಹೋಗ್ಕೋತಾರ ರೀ ನಮ್ಮ ಕಾಳು. ಯಾಕಂದ್ರೆ ಇದು ಕಣ್ಣಿಗೆ ಕಾಣ್ತೈತ್ರಿ. ಅದ ನಾವು ಏನಾದ್ರ ಕೂರಿಗೆ ಒಳಗೆ ಬಿತ್ತನೆ ಮಾಡಿದ್ರೆ ಅದು ಕಾಣಲ್ರಿ. ಒಂದೊಂದು ತವಲಿ ಎರಡೆರಡು ಒಗದು ಬಿಡ್ತೈತಿ, ಒಂದೊಂದು ತವಲಿ ಖಾಲಿನೂ ಬಂದು ಬಿಡ್ತೈತಿ. 2 ಫುಟಿಗೆ ಒಂದು ಬಿದ್ದು ಬಿಡ್ತಾವೆ. ಈ ರೀತಿ ನಾವು ಬೀಜವನ್ನು ಹಾಕೋಬೇಕು. ಯಾವ್ದು ಹಾಕೊಳಕತ್ತಿಯಪ್ಪ ಇದಕ್ಕೆ ಮೆಕ್ಕೆಜೋಳಕ್ಕೆ ಗೊಬ್ಬರ? ಇದು NPK 10, 26, 26 ಅಂತೇಳಿ ಬಳಸ್ತಾ ಇದ್ದೀವಿ. ಯಾಕೆ 10, 26, 26 ಹಾಕಾಕತ್ತೀರಿ? DAP ಮತ್ತು 20, 20, 013 ಇತ್ತಲ್ಲ, ಅದನ್ನ ಯಾಕೆ ಯೂಸ್ ಮಾಡಾಕತ್ತಿಲ್ಲ? ಇಲ್ಲ, ಮೊದ್ಲೆಲ್ಲ ಅದನ್ನೇ ಬಳಸ್ತಾ ಇದ್ರು. ಆದ್ರೆ ಇದು ಗೋವಿನ ಜೋಳಕ್ಕೆ ಪೊಟ್ಯಾಷಿಯಂ ಕಂಟೆಂಟ್ ರಿಚ್ ಆಗಿ ಬೇಕಾಗಿರೋ ಕಾರಣದಿಂದಾಗಿ ಇದು ಸಂಯುಕ್ತ ಗೊಬ್ಬರ NPK, ಇದರಲ್ಲಿ ನೈಟ್ರೋಜನ್, ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ 3 ಇರೋದರಿಂದ ಇದನ್ನ ಬಳಸಿದ್ರೆ ತುಂಬಾ ಒಳ್ಳೆಯ ಫಲವತ್ತತೆ ಬರುತ್ತದೆ ಎಂಬ ಕಾರಣದಿಂದಾಗಿ ಇದನ್ನ ಬಳಸ್ತಾ ಇದೀವಿ ರೀ. ಇದು ಕರೆಕ್ಟ್. ಈಗ ಇದ್ರಾಗ NPK ಅಂದ್ರೆ ಏನದು? NPK ಅಂದ್ರ N ಅಂದ್ರ ನೈಟ್ರೋಜನ್, ಅದು 10% ಇರುತ್ತೆ. ಇದು ನೈಟ್ರೋಜನ್ ಇದು ಬೆಳೆ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಗೋಸ್ಕರ ಇದು ಸಹಕಾರಿ ಆಗುತ್ತದೆ. ಬೆಳೆ ಬೆಳವಣಿಗೆಗೆ ನೈಟ್ರೋಜನ್ ಆಯ್ತು. ಆಮೇಲೆ P ಅಂದ್ರೆ ಫಾಸ್ಫರಸ್. ಫಾಸ್ಫರಸ್ 26% ಇರುತ್ತೆ. ಅದು ಕೆಳಗಡೆ ಬೇರ್ ಇಳಿಯುವುದಕ್ಕೆ ಮತ್ತೆ ಅದು ಹೂ ಅಂದ್ರೆ ತುರೈ. ಇದು ಸಾಮಾನ್ಯವಾಗಿ ಇದ್ರಲ್ಲಿ ತುರೈ ಅಂತ ಹೇಳಿ ನಾವು ಬಳಸ್ತೀವಿ. ಅದು ತುರೈ ತರ ಬರುತ್ತಲ್ಲ, ತುರೈ ಹಾಕೋದಕ್ಕೆ ಮತ್ತೆ ಅದು ಫ್ರೂಟ್ ಬೆಳೆಯೋದಕ್ಕೆ ಇದನ್ನ ಬಳಸ್ತೀವಿ. ಅದೇ ರೀತಿ ಕೆ ಅಂದ್ರೆ ನಾವು ಪೊಟ್ಯಾಷಿಯಂಗೆ ಕೆ ಅಂತ ಹೇಳಿ ಬಳಸ್ತೀವಿ. ಅದು ಪೊಟ್ಯಾಷಿಯಂ ರೋಗಗಳ ನಿಯಂತ್ರಣಗೋಸ್ಕರ ನಮ್ಗೆ ಇದು ಸಹಕಾರಿಯಾಗುತ್ತದ. ಅದೇ ರೀತಿ ಒಳ್ಳೆ ಫಲವತ್ತತೆ ಬೀಜಗಳು ದಪ್ಪ ಆಗೋದಕ್ಕಿದು ಇದು ನೋಡ್ರಿ. ಪೊಟ್ಯಾಸ್ ಬೀಜಗಳು ಅದು ಏನ್ ತುರೈ ಹಾಕಿದ ಮೇಲೆ ಕಾಳು ಏನ್ ತುಂಬ್ತಾವಲ್ಲ ಮೆಕ್ಕೆಜೋಳದ ಕಾಳು ತುಂಬಾಕ್ ಬಹಳ ಯೂಸ್ಫುಲ್ ಆಗತ್ತ. ಆದ್ರಿಂದ NPK ಹಾಕೊಳಕತ್ತೀವಿ ಅಂತ ಹೇಳಾಕತ್ತೀರಿ. ರೈತ ಬಾಂಧವರೇ, ಎಕರೆಕ್ 40 ಕ್ವಿಂಟಲ್ ಮೆಕ್ಕೆಜೋಳ ಇಳುವರಿ ತೆಗಿಬೇಕಂತಂದ್ರ ಇದಕ್ಕೆ ಗೊಬ್ಬರಗಳು ಯಾವ ರೀತಿ ನಾವು ಬಳಸಬೇಕು ಎಂಬುದ್ರ ಬಗ್ಗೆ ಈಗ ನಿಮಗೆ ಮಾಹಿತಿ ಕೊಡ್ತೀನಿ ನೋಡ್ರಿ. 40 ಕ್ವಿಂಟಲ್ ಇಳುವರಿ ತೆಗಿಬೇಕಂದ್ರ ಇದಕ್ಕೆ 4 ಸಲ ಗೊಬ್ಬರ ಹಾಕೋಬೇಕಾಗತ್ತೆ. ಆದ್ರೆ 4 ಸಲ ಹಾಕೊಳಕ್ ಹೋಗ್ಬೇಡ್ರಿ, 3 ಸಲ ಹಾಕೋರಿ ಸಾಕು. 3 ಸಲ ಹಾಕಿ 40 ಕ್ವಿಂಟಲ್ ಗೊಂಜಾಳ ಇಳುವರಿ ಹ್ಯಾಂಗೆ ತಗೋಬೇಕು ಅನ್ನೋದನ್ನ ಈಗ ನಾನು ಹೇಳ್ತೀನಿ ರೀ. ಒಂದನೇದು ನೋಡ್ರಿ, ನಾವು ಮೆಕ್ಕೆಜೋಳ ಹಾಕೊಳ್ಳುವಂಥ ಟೈಮ್ದಾಗ ಅಥವಾ ಬಿತ್ತನೆ ಮಾಡುವಂಥ ಸಮಯದಲ್ಲಿ 1 ಸಲ ಹಾಕೋಬೇಕು. ಎರಡನೇದು ನೋಡ್ರಿ, 25ರಿಂದ 30ನೇ ದಿನಕ್ಕೆ ಇನ್ನೊಂದು ಸಲ ಹಾಕೋಬೇಕು. ಮೂರನೇದು 55ರಿಂದ 65 ದಿವಸದೊಳಗಾಗಿ ಇನ್ನೊಂದು ಸಲ ನಾವು ಗೊಬ್ಬರ ಹಾಕೋಬೇಕು. ಅಂದ್ರೆ ಒಂದು ಗೊಬ್ಬರದಿಂದ ಒಂದು ಗೊಬ್ಬರಕ್ಕೆ ಸುಮಾರು 1 ತಿಂಗಳಕ್ಕೊಮ್ಮೆ ಅಂದ್ರೆ 1 ತಿಂಗಳು ಡಿಫ್ರೆನ್ಸ್ ಇಟ್ಕೊಂಡು ಗೊಬ್ಬರ ಹಾಕೋಬೇಕು ನೋಡ್ರಿ. ಹಂಗಂತಂದ್ರೆ ಫಸ್ಟ್ನೇ ಗೊಬ್ಬರ ಯಾವ್ದು ಹಾಕೋಬೇಕು, ಎರಡನೇ ಗೊಬ್ಬರ ಯಾವ್ದು ಹಾಕೋಬೇಕು ಮತ್ತು 3ನೇ ಗೊಬ್ಬರ ಯಾವ್ದು ಹಾಕೋಬೇಕು ಎಂಬುದರ ಸಂಪೂರ್ಣವಾಗಿ ಇವಾಗ ಹೇಳ್ಕೊತ ಹೋಗ್ತೀನಿ ರೀ. ಈಗ ನೋಡ್ರಿ, ಮೆಕ್ಕೆಜೋಳ ಬಿತ್ತನೆ ಮಾಡುವಂಥ ಟೈಮ್ದಾಗ ಅಥವಾ ಮಡಕಿ ಸಾಲಿನಾಗ ಹಾಕೊಳ್ಳುವಂಥ ಟೈಮ್ದಾಗ ಎಕರೆಕ 1 ಪಾಕಿಟ 10, 26, 26 ಗೊಬ್ಬರ ಹಾಕೋರಿ. ಮೆಕ್ಕೆಜೋಳದಾಗ ಎಡಿ ಹೊಡ್ಕೊಂಡ ಬೋದ್ ಏರ್ಸೋ ಟೈಮ್ದಾಗ ಅಥವಾ ಮಡಕಿ ಹೊಡ್ಕೊಳ್ಳುವಂಥ ಟೈಮ್ದಾಗ 1 ಪಾಕಿಟ್ ಯೂರಿಯಾ, 1 ಪಾಕಿಟ್ ಮತ್ತೆ 10, 26, 26 ಹಾಕೋರಿ. ಅದ್ರ ಜೊತೆ ಕೆಂಪ್ರಿ ವಿಮ್ಯಾಕ್ಸ್ ಅಂತ ಒಂದು ತೆಗದಾರ ನೋಡ್ರಿ ಜೈ ಕಿಸಾನ್ದವ್ರ. ಅದಕ್ಕೆ ಬೆಲೆ ನೋಡ್ರಿ 500ರಿಂದ 550 ರೂಪಾಯಿ ಐತಿ. ಅದು 4 ಕಿಲೋ ಸಿಗ್ತೈತ್ರಿ. 4 ಕಿಲೋ ಗೊಬ್ಬರ
ಅದಕ್ಕೆ 500ರಿಂದ 550 ರೂಪಾಯಿ ರೇಟ್ ಐತಿ. 1 ಎಕರೆಗೆ 4 ಕಿಲೋ ಸಾಕ್ರಿ. ಇದಕ್ಕೊಂದು ಮಿಶ್ರಣ ಮಾಡ್ಕೊಂಡು ಹಾಕೊಂಡ್ ಬಿಡ್ರಿ, ಆಮೇಲೆ ಗ್ರೋತ್ ಅಂತೂ ಮಸ್ತ್ ಆಕೈತಿ. ಇಂದ 3ನೇದಂದ್ರ ನಮ್ದ ಬೆಳಿ ಆ ತುರಾಯಿ ಹಾಕೊಂಡ ಇದು ಏನ ಮೆಕ್ಕೆಜೋಳ ತೆನಿ ತುಂಬ್ತಿರ್ತೈತಲ್ಲ, ಆ ಸಮಯದಾಗ 3ನೇ ಗೊಬ್ಬರ ಹಾಕ್ರಿ. ಎಕರೆಗೆ 1 ಪಾಕಿಟ ಹೀರೆ ಹಾಕ್ರಿ, ಅಷ್ಟ ಸಾಕ್ರಿ. ಟೋಟಲ್ ನೋಡ್ರಿ 1 ಎಕರೆದಾಗ 4 ಪಾಕಿಟ್ ಗೊಬ್ಬರ 3 ಸಲ ಕೊಡ್ಬೇಕು ನೋಡ್ರಿ. 1ನೇ ಸಲ 1 ಪಾಕಿಟ, 2ನೇ ಸಲಕ್ಕ 2 ಪಾಕಿಟ, 3ನೇ ಸಲಕ್ಕ 1 ಪಾಕಿಟ್. ಇಷ್ಟ ಹಾಕ್ಬಿಡ್ರಿ. ಕರೆಕ್ಟ್ ಟೈಮಿಗೆ ನೀವು ಹಾಕೊಂಡಿದ್ದ ಖರೆ ಆದ್ರ 40 ಕ್ವಿಂಟಲ್ ಇಳುವರಿ. ಯಾಕೆ 40ರ ಮ್ಯಾಗ ಇಳುವರಿ ತೆಗಿತ್ರಿ, ಇದು ಅಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಈ ರೀತಿ ಗೊಬ್ಬರಗಳ ನಿರ್ವಹಣೆಯನ್ನು ಮಾಡ್ಕೋಬೇಕು ನೋಡ್ರಿ ರೈತ ಬಾಂಧವ್ರಿ. ಈಗ ರೋಗದ ಬಗ್ಗೆ ಬರೋಣ್ರಿ. ಮೆಕ್ಕೆಜೋಳದಾಗ ಈಗ ಸದ್ದ ಅತಿ ಹೆಚ್ಚ ನಡೀತಿರುವಂತ ರೋಗ ಯಾವ್ದಪ್ಪ ಅಂತಂದ್ರ ಸೈನಿಕ ಹುಳದ ಬಾಧೆ. ಸೈನಿಕ ಹುಳ ನೋಡ್ರಿ ಮ್ಯಾಗಿನ ಕಾಂಡ ಎಲ್ಲ ಕತ್ತರಿಸಿ ಹೋಗ್ಯಾಕತ್ತೈತ್ರಿ. ಈ ಸೈನಿಕ ಹುಳ ಕಂಡು ಅಂತಂದ್ರ ಈಗ ನೋಡ್ರಿ ಬೆಳಿ ಸಾಣದಿರತೈತಿ, ಆದ್ರೂ ಮ್ಯಾಗಿಂದ ಏನೈತಿಲ್ಲ ತುದಿ ಕೊರ್ಯಾಕ್ ಚಾಲು ಮಾಡ್ಬಿಡ್ತೈತಿ ಸೈನಿಕ ಹುಳ. ಅದಕ್ಕೆ ಬಿಡಬಾರ್ದ್ರಿ. ಬೆಳಿ ಸಾಣದಿದ್ರು ಏನ್ ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ನೋಡ್ರಿ ರೈಪರ್ ಹೊಡೆದ್ ಬಿಡ್ರಿ. ಶಾವ್ಗಿ ಎಣ್ಣೆ ರೈಪರ್ ಹೊಡ್ರಿ. ಎನ್ನ ಹಲವಾರು ಬಗೆ ಅದಾವ್ರಿ, ಬಟ್ ಶಾವ್ಗಿ ಎಣ್ಣೆ ಹೊಡ್ರಿ. ಇದಕ್ಕೇನ್ ಜಾಸ್ತಿ ಖರ್ಚು ಮಾಡಕ್ ಹೋಗ್ಬೇಡ್ರಿ. 1 ಸಲ ಕಂಟ್ರೋಲ್ ಆಗ್ಲಿಕ್ಕಂದ್ರೆ ಇನ್ನೊಂದ್ ಸಲ ಹೊಡೀರಿ. ಆದ್ರ ಸಣ್ಣ ಫಸ್ಟಿಗೇನು ಸ್ಟಾರ್ಟಿಂಗ್ ಹಂತ ಇರತ್ತಲ್ರಿ, ಮೊದಲನೇ ಹಂತ ಸ್ವಲ್ಪ ಎಲ್ಲಾರು ಕಟ್ ಮಾಡೋದು ಕಂಡು ಅಂದ್ರ ಅವಾಗ ಎಣ್ಣೆ ಹೊಡ್ಕೊಂಡ್ ಬಿಡ್ರಿ. ಆಮೇಲೆ ಹೊಡಿನಂತ ಬಿಡ್ಬೇಡ್ರಿ. ಯಾಕಂದ್ರ ದಿನ ಜಾಸ್ತಿ ಕತ್ತರ್ಸಾಕ್ ಚಾಲು ಮಾಡ್ತಾವ ಸೈನಿಕ ಹುಳ. ಅದೇ ಸ್ಟಾರ್ಟಿಂಗ್ದಾಗ ಹೊಡೆದ್ ಬಿಟ್ರ ಎಲ್ಲಾ ಏನ್ ತಪ್ಪಲ ಎಲ್ಲಾ ವಿಷ ಆಗ್ಬಿಡ್ತೈತಿ. ಅವ್ ಕತ್ತರ್ಸೋದು ಸ್ಟಾಪ್ ಮಾಡ್ಬಿಡ್ತಾವ್ರಿ, ಮತ್ ಸತ್ ಹೋಗ್ಬಿಡ್ತಾವ. ಅದಕ್ಕ ನೋಡ್ರಿ ಶಾವ್ಗಿ ಎಣ್ಣೆ ಜಲ್ದಿ ಹೊಡ್ಕೋರಿ. ಕಂಟ್ರೋಲ್ ಆಗ್ಲಿಕ್ಕಂದ್ರ ಇನ್ನೊಂದ್ ಸಲ ಹೊಡ್ಕೋರಿ. ಒಟ್ಟು 2 ಸಲದಾಗ ಅಂತೂ ಕಂಟ್ರೋಲ್ ಆಗೇ ಆಗ್ತೈತಿ. ಇಷ್ಟ ನೋಡ್ರಿ. ಇದ್ರಾಗ ಬೇರೆ ರೋಗಗಳಂತೂ ಇವಾಗಂತೂ ಸದ್ಯಕ್ಕೆ ಕಾಣಕತ್ತಿಲ್ಲ. ಸೈನಿಕ ಹುಳದಂತ್ರು ತುಂಬಾ ಕಾಟ ಐತ್ರಿ. ಬೆಳಿ ಸಾಣದಿರೋಲಾಕ ಸೈನಿಕ ಹುಳ ಕಾಣ್ತಂದ್ರ ಅದಕ್ಕ ರೈಪರ್ ಹೊಡಿರಿ. ಯಾವ್ದಾದ್ರು ಬೇರೆ ಕಂಪ್ನಿಯ ಇದು ಬರ್ತಾವ, ಏನ ನಾನ್ ಯೂಸ್ ಮಾಡ್ತಿರುವಂತದ್ದು ರೈಪರೇ. ಈಗ ಬೇರೆ ಕಂಪ್ನಿ ಬೇರೆ ಅದಾವ್ರಿ. ನಿಮಗ್ ಮನ್ಸಿಗೆ ಬಂದಿದ್ದ ಶಾವ್ಗಿ ಎಣ್ಣೆ ಹೊಡ್ರಿ. ಒಟ್ಟ ಹೊಡೆದ ಸೈನಿಕ ಹುಳ ಒಟ್ಟ ಕತ್ತರಿಸೋದು ಸ್ಟಾಪ್ ಮಾಡ್ಬೇಕು ನೋಡ್ರಿ. ಇಲ್ಲಿಕ್ ಇಳುವರಿ ಮತ್ತ ಕುಂಠಿತ ಆಕೈತ್ರಿ. ಇದು ಇಷ್ಟ ನೋಡ್ರಿ, ಬೇರೆದೇನ್ ಪ್ರಾಬ್ಲಮ್ ಬರಲ್ಲ ಮೆಕ್ಕೆಜೋಳ ಒಳಗ. ಈಗ ಸದ್ಯಕ್ಕಂತೂ ಬರಾಕತ್ತಿಲ್ಲ, ಮತ್ತೆ ಬೇರೆ ರೋಗಗಳದಾವ. ಇದು ಇಷ್ಟ ಮಾಡ್ಕೋರಿ. ಈಗ ಇದಕ್ಕ ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತಂದ್ರೆ, ಫಸ್ಟಿಗೇನಿದು ನಾಟು ಮಠ ನೀರ್ ಬಿಡೋದು ಬೇಡ. ತಳಗ ಅಕಸ್ಮಾತ್ ಈಗಂತೂ ಹಸಿ ಐತಿ, ಯಾರಾದ್ರೂ ಹಸಿ ಒಳಗ ಹಾಕಿದ್ರ ನೀರ್ ಬಿಡಾಕ್ ಹೋಗ್ಬೇಡ್ರಿ, ಆರಾಮ್ ನಾಡ್ತೈತಿ. ಅದಕ್ಕಚ್ಚ ಹಸಿ ಇತ್ತಂದ್ರ ಮ್ಯಾಗ ಸ್ಪ್ರಿಂಕ್ಲರ್ ಹೊಡ್ಕೋರಿ, ಆರಾಮಾಗಿ ನಾಟ್ಕಿ ಬರ್ತೈತಿ. ಆಮೇಲೆ ಏನೈತಿ ನೋಡ್ರಿ, ಅದಕ್ಕೆ ನೀರ್ ಬಿಡಾಕ್ ಹೋಗ್ಬೇಡ್ರಿ. ಸಣ್ಣ ಇದ್ದಾಗ ಬೆಳಿ ಇಟ್ಟು ಸಣ್ಣದಿದ್ದಾಗ ಅದ್ರಾಗ ಜಾಸ್ತಿ ನೀರ್ ಬಿಡಾಕ್ ಹೋಗ್ಬೇಡ್ರಿ. ಬೆಳಿ ಅದು ಹಳದಿ ಕಲರ್ಗ ತಿರುಗಿ ಬಿಡ್ತೈತಿ. ಬೆಳಿಗೆ ನೀರ್ ಬಿಡ್ಬೇಕಂದ್ರ ಏನಿಲ್ಲ ಅಂದ್ರು 20ರಿಂದ 30 ದಿವಸದ ಮೇಲ್ಪಟ್ಟ ನೀರ್ ಬಿಡ್ಬೇಕ್ರಿ. ಆಗಿನ ಮಠ ಇದ್ರಾಗೇನ ನೀರ್ ಬಿಡೋದು ಅವಶ್ಯಕತೆ ಇಲ್ರಿ. ಯಾಕಂದ್ರ ಅವಾಗ ಬೆಳವಣಿಗೆ ಹಂತ ಇರ್ತೈತಿ. ಅವಾಗ ಜಾಸ್ತಿ ಏನಾದ್ರ ನೀರು ಬಿಟ್ಕೊಂಡ್ರ ಗ್ಯಾರಂಟಿ ಹಳದಿ ಬಣ್ಣಕ್ಕೆ ಅದು ತಿರುಗ್ತೈತ್ರಿ ಬೆಳಿ. ಆದ್ರಿಂದ ನಾವ್ ಏನ್ ಮಾಡ್ಬೇಕಂದ್ರ, ಏನು ನೀರು ಬಿಡುದು ಏನಾರ ಇತ್ತಂದ್ರ 20ರಿಂದ 30 ದಿವಸದ ಮ್ಯಾಗ. ಅದು ಮಳಿಗಿಳಿ ಆಗ್ಲಿಕ್ಕಂದ್ರ ಬಿಡ್ರಿ. ಮಳಿಗಿಳಿ ಆಗಾಕತ್ತಿತ್ತಂದ್ರ ಬಿಡಾಕ್ ಹೋಗ್ಬೇಡ್ರಿ. ಇದು ಮುಂಗಾರ್ನಾಗ ಹಾಕುವಂತ ಮೆಕ್ಕೆಜೋಳದ ಬಗ್ಗೆ ನಾನು ಹೇಳಾಕತ್ತೀನ್ರಿ. ಗೊಬ್ಬರ ಏನು ಕಟ್ತೀವಲ್ಲ, ಗೊಬ್ಬರ ಕಟ್ಟಿಂದ ಹಂಗ ನೀರು ಬಿಟ್ಕೋತ ಹೋಗುದ್ರಿ. ಮತ್ತೆ ಇದಕ್ಕೆ ಜಾಸ್ತಿ ನೀರು ಯಾವಾಗ ಬಿಡ್ಬೇಕಂತಂದ್ರ ಮೆಕ್ಕೆಜೋಳದಾಗ ಏನ ತುರಾಯಿ ಹಾಕಿ ಕಾಳ ತುಂಬ್ತಾವಲ್ರಿ, ಆ ಟೈಮ್ದಾಗ ಮಸ್ತ್ ನೀರು ಬಿಡ್ಬೇಕು ನೋಡ್ರಿ. ತುರಾಯಿ ಹಾಕಿ ಕಾಳು ತುಂಬುವಂತ ಟೈಮ್ದಾಗ ಮಸ್ತ್ ನೀರು ಬಿಡ್ಬೇಕ್ರಿ. ಇಷ್ಟ ನೋಡ್ರಿ ಇದರ ನೀರಿನ ನಿರ್ವಹಣೆ.